ಇನ್ನು ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಕೆ.ಎನ್. ರಾಜಣ್ಣ ಮೊದಲಿಂದಲೂ ಹೇಳಿದ್ರು ಎಐಸಿಸಿ ಒಪ್ಪಿಗೆ ಕೊಟ್ರೆ ಹೇಳ್ತೀವಿ ಓಕೆ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷನಾಗೋದಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಕೆ.ಎನ್. ರಾಜಣ್ಣ. ಅಧ್ಯಕ್ಷರನ್ನಾಗಿ ನೀವು ಮಾಡಿದ್ರಿ ಅಂತಂದ್ರೆ ನನ್ನ ಸಹಕಾರ ಸಚಿವಗಿರಿಯನ್ನು ನಾನು ತೊರೆದು ಬಿಡ್ತೀನಿ, ನಮ್ಮಲ್ಲಿರೋದು ಒಬ್ರಿಗೆ ಒಂದೇ ಹುದ್ದೆ ಅಂತ ನಾವೇ ಹೇಳಿ ಎರಡೆರಡು ಸ್ಥಾನದಲ್ಲಿರೋದಕ್ಕೆ ಸಾಧ್ಯನಾ? ಒನ್ ಮ್ಯಾನ್ ಒನ್ ಪೋಸ್ಟ್, ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ಒಂದು ಟಾಂಗ್ ಕೂಡ ಕೊಟ್ಟರು. ಒನ್ ಮ್ಯಾನ್ ಒನ್ ಪೋಸ್ಟ್, ನೀವು ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷನನ್ನು ಮಾಡಿದ್ದೆ ಹೌದು ಅಂತಂದ್ರೆ ನಾನು ಮಂತ್ರಿ ಸ್ಥಾನ ಬಿಡೋದಕ್ಕೂ ರೆಡಿ ಅಂತ ಹೇಳಿದ್ದಾರೆ. ಮತ್ತು ಸಿಎಂ ಪೂರ್ಣಾವಧಿ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಕೆ.ಎನ್. ರಾಜಣ್ಣ. ಏನು ಹೇಳಿದ್ರು ಮತ್ತೆ ಕೇಳಿಸ್ಕೊಳ್ಳಿ. ಹೇಳಿದ್ರಲ್ಲ ಅವರು ಮಾಡ್ಬೋದೇನೋ ಬದಲಾವಣೆ ಅಂತಕ್ಕಂಥದ್ದು. ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿ ಅಂತ ನಮ್ದೇನು ಒತ್ತಾಯ ಇಲ್ಲ. ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನೂ 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರಲಿ, ನಮ್ದೇನು ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದರೆ ಆ ಗೊಂದಲ ನಿವಾರಣೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ಹೇಳಿದ್ರ ಹೆಚ್ಚಿನ ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಒಳ ಜಗಳ ಅಂತ ಹೇಳೋಣವೇ ಅಥವಾ ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳೋಣವೇ? ರಾಜ್ಯ ಕಾಂಗ್ರೆಸ್ ವಿಚಾರದಲ್ಲಿ ದೆಹಲಿಯಲ್ಲೇ ಬಹಳ ಜೋರಾದ ಚರ್ಚೆಗಳು, ಜೋರಾದ ಓಡಾಟ ನಡೀತಾ ಇದೆ. ಏನು ಕೆ.ಎನ್. ರಾಜಣ್ಣ ಅವರ ಇಡೀ ಪತ್ರಿಕಾಗೋಷ್ಠಿಯ ಸಾರಾಂಶ ಏನು ಹೇಳ್ತಾರೆ ಮಾನ್ಯ ಸಚಿವರು? ಪ್ರಣತ್, ಪ್ರಮುಖವಾಗಿ ಸಚಿವ ಕೆ.ಎನ್. ರಾಜಣ್ಣ ಹಲವು ವಿಚಾರಗಳ ಬಗ್ಗೆ ಇವತ್ತು ಮಾತನಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಮುಖ್ಯಮಂತ್ರಿ ಮುಂದಿನ 5 ವರ್ಷಗಳ ಕಾಲ ಸಂಪೂರ್ಣವಾಗಿ ಇರುವುದರ ಬಗ್ಗೆ ಕೂಡ ಅವರು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಮಾಡಿದ್ರು ಒಂದು ಕಡೆ. ಯಾಕೆಂತ ಹೇಳಿದ್ರೆ ಕೇವಲ ಈಗ ಹುಟ್ಟು ಹಾಕಿರುವಂತಹ ವದಂತಿಗಳೇನಿದೆ ಅಂದ್ರೆ ಮುಖ್ಯವಾಗಿ ಈ 2.5 ವರ್ಷ ಏನೋ ಅವಧಿಗಳಿತ್ತು, ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳಾಗಿಲ್ಲ ಅನ್ನುವಂಥ ನಿಟ್ಟಿನಿಂದಾಗಿ ಅವರು ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಅದು ಇದೆಲ್ಲವೂ ಕೂಡ ಅವರ ವೈಯಕ್ತಿಕ ಅಭಿಪ್ರಾಯ ಅನ್ನುವಂಥದ್ದನ್ನೆಲ್ಲ ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮುಂದಿನ 3 ವರ್ಷಗಳ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ. ಅಲ್ಲಿಗೆ ಫುಲ್ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರಲಿದ್ದಾರೆ ಅನ್ನುವಂತಹ ಒಂದು ಇಂಗಿತವನ್ನ ಕೆ.ಎನ್. ರಾಜಣ್ಣ ಅವರು ಇವತ್ತು ದೆಹಲಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪೂರಕವಾದಂತಹ ಕೆಲವೊಂದಿಷ್ಟು ಸಮುದಾಯಗಳ ಸಮಾವೇಶಗಳನ್ನು ಮಾಡುವಂತಹ ನಿಟ್ಟಿನಿಂದಾಗಿ ಬಲ ಪ್ರದರ್ಶನವನ್ನು ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ವೇದಿಕೆಗಳನ್ನು ಸಿದ್ಧಪಡಿಸಲಾಗ್ತಿದೆ ಅನ್ನುವಂಥ ಒಂದು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಹುಬ್ಬಳ್ಳಿ ಇರ್ಬೋದು, ದಾವಣಗೆರೆ, ಚಿತ್ರದುರ್ಗ, ಈ 3 ಜಿಲ್ಲೆಗಳ ಒಳಗೆ ಅಥವಾ ಬೆಂಗಳೂರು, ಈ 4 ಜಿಲ್ಲೆಗಳ ಒಳಗಾಗಿ ಯಾವ್ದಾದ್ರು ಒಂದು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ, ಈ ಹಿಂದೆ ಹಾಸನದಲ್ಲಿ ಸಿದ್ದರಾಮೋತ್ಸವನ್ನ ಮಾಡಲಾಗಿತ್ತು, ಅದೇ ಮಾದರಿಯಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶನ SC/ST ಸಮಾವೇಶವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ಇದೀಗ ರಾಜಣ್ಣ ಅವರು ಕೂಡ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಹೈಕಮಾಂಡ್ ಏನು ಸದ್ಯಕ್ಕೆ ಈಗ ಒಪ್ಪಿಕೊಂಡಿದೆ, ಆದ್ರೆ ಇನ್ನು ಕೂಡ ಅದು ಅಧಿಕೃತವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಹೈಕಮಾಂಡ್ ನಮಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ ಅನ್ನುವಂಥ ವಿಶ್ವಾಸವನ್ನ ಕೆ.ಎನ್. ರಾಜಣ್ಣ ವ್ಯಕ್ತಪಡಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ, ಜೊತೆಗೆ ಎಲ್ಲಾ ರೀತಿಯಾದಂತಹ ಒಂದು ಮನವಿಗಳಿಗೆ, ಬೇಡಿಕೆಗಳಿಗೆ ಸ್ಪಂದನೆಯನ್ನ ಮಾಡ್ತಾರೆ ಅನ್ನುವಂತ ಒಂದು ಇಂಗಿತ ಅವರಿಗೆ, ರಾಜಣ್ಣ ಅವರಿಗೆ ಇರುವಂತದ್ದು. ಆದ್ರೆ ರಾಜ್ಯ ಸರ್ಕಾರದಲ್ಲೂ ಇರುವಂತಹ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದಕ್ಕೆ ಕೆಲವೊಂದಿಷ್ಟು ಒಪ್ಪಿಗೆಗಳನ್ನು ಕೊಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಪಿಸಿಸಿ ಅಧ್ಯಕ್ಷರ ಮಾತು ಕೂಡ ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕೆ ಎಐಸಿಸಿ ಅಧ್ಯಕ್ಷರು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಪಿಸಿಸಿ ಅಧ್ಯಕ್ಷರ ಮಾತು ಇಂಪಾರ್ಟೆಂಟ್ ಆಗಲ್ವಾ ಅನ್ನುವಂಥದ್ದಕ್ಕೆ? ಯಾಕೆಂತ ಹೇಳಿದ್ರೆ ಹೈಕಮಾಂಡ್ ಕೊಟ್ಟ ಮೇಲೆ ಅವರ ಒಂದು ನಮಗೆ ಇಂಪಾರ್ಟೆನ್ಸ್ ಏನಿದೆ ಅನ್ನುವಂಥ ನಿಟ್ಟಿನಿಂದಾಗಿ ಪರೋಕ್ಷವಾಗಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವೇ ಹರಿಹಾಯುವಂತ ಒಂದು ಪ್ರಯತ್ನವನ್ನ ಕೆ.ಎನ್. ರಾಜಣ್ಣ ಅವರು ಮಾಡ್ತಿರುವಂತದ್ದು ಒಂದು ಕಡೆ. ಅಂದ್ರೆ ಇನ್ನು ಉಳಿದಂತೆ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಮತ್ತಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಈಡು ಮಾಡ್ತಿರುವಂತ ವಿಚಾರ. ಈ ವಿಚಾರದಲ್ಲೂ ಕೂಡ ದಲಿತ ನಾಯಕರುಗಳಿಗೆ ಒಂದು ವೇಳೆ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ದೆ ಅಂತ ಸಂದರ್ಭದಲ್ಲಿ ದಲಿತ ನಾಯಕರುಗಳಿಗೆ ಯಾರಿಗಾರು ಒಬ್ಬರಿಗೆ ಮಣೆಯನ್ನ ಹಾಕಬೇಕು ಅನ್ನುವಂಥ ನಿಟ್ಟಿನಿಂದ ಕೇಂದ್ರ ಕಾಂಗ್ರೆಸ್ ನಾಯಕರ ಬಳಿ ಈಗಾಗಲೇ ಅವರು ಮನವಿಯನ್ನು ಕೂಡ ಮಾಡ್ಕೊಂಡಿರೋದು. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್, ಸುರ್ಜೇವಾಲಾ, ಹೀಗೆ ಕೆಲವೊಂದಿಷ್ಟು ಪ್ರಮುಖ ಕೇಂದ್ರದ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ರಾಜಣ್ಣ ಅವರು ಈಗಾಗಲೇ ನಡೆಸಿದ್ದಾರೆ. ಇದೇ ನಿಟ್ಟಿನಿಂದಾಗಿ ಸಮಾವೇಶಗಳನ್ನು ಮಾಡುವಂತದ್ದು ಕೂಡ ಅದಕ್ಕೆ ಪೂರಕವಾದಂತಹ ಒಂದು ಬೆಂಬಲವನ್ನ ಕೊಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನವನ್ನ ಇದೀಗ ರಾಜಣ್ಣ ಹಾಗೂ
ದಲಿತ ಬಹುತೇಕ ನಾಯಕರುಗಳು ಒಬ್ಬರಾದ್ಮೇಲೆ ಒಬ್ರು ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಮತ್ತಷ್ಟು ಪೂರಕವಾದಂತಹ ಒಂದು ಬೆಂಬಲವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು 5 ವರ್ಷ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನುವಂತ ಒಂದು ಪ್ರಯತ್ನವನ್ನ, ಆ ಒಂದು ಹೇಳಿಕೆಯನ್ನು ಕೊಡುವಂತ ಪ್ರಯತ್ನವನ್ನ ರಾಜಣ್ಣ ಮಾಡ್ತಿದ್ದಾರೆ. ಇನ್ನು ಪಿಸಿಸಿ ಅಧ್ಯಕ್ಷ ಸ್ಥಾನ ಹೇಗೂ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನ ಕಳೆದ 1 ವಾರಗಳ ಹಿಂದಷ್ಟೇ ಖರ್ಗೆ ಅವರು ಪುನರುಚ್ಚಾರಣೆ ಮಾಡಿದ್ರು. ಆ ಕಾರಣದಿಂದಾಗಿ ಆ ಕಾಲ ಸನ್ನಿಹಿತವಾಗಿರೋದ್ರಿಂದ ಈ ಹಿಂದೆ ಜಾರಕಿಹೊಳಿ ಕೂಡ ದೆಹಲಿಗೆ ಆಗಮಿಸಿ ಅವರು ಕೂಡ ತಮ್ಮದೇ ಆದಂತ ಮಾತುಕತೆಗಳನ್ನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಇದೀಗ KN ರಾಜಣ್ಣ ಅವರ ಸರದಿ. ಬಹುಶಃ ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಜೊತೆಗೆ ಮಹದೇವಪ್ಪ, ಹೀಗೆ ಹಂತ ಹಂತವಾಗಿ ದಲಿತ ಪ್ರಮುಖ ಮುಖಂಡರುಗಳು ದೆಹಲಿಗೆ ಆಗಮಿಸುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಜೊತೆಗೆ ಕೇಂದ್ರದ ಕಾಂಗ್ರೆಸ್ ನಾಯಕರುಗಳ ಜೊತೆ ಮಾತುಕತೆಯನ್ನ ನಡೆಸಿ ಆ ಒಂದು ಸ್ಥಾನಕ್ಕೆ ಒಂದು ವೇಳೆ ದಲಿತ ನಾಯಕರು ಯಾರನ್ನಾದ್ರೂ ಒಬ್ಬರನ್ನ ಆಯ್ಕೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ಸೂಕ್ತ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡುವಂತಹ ಪ್ರಯತ್ನವನ್ನ KN ರಾಜಣ್ಣ ಮಾಡಿದ್ರು. ಒಂದು ವೇಳೆ AICC ನಿರ್ಧಾರ ಮಾಡಿ ರಾಜಣ್ಣ ಅವರನ್ನ PCC ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಖಂಡಿತವಾಗಿ ಅದನ್ನ ಸ್ವಾಗತ ಮಾಡ್ತೇನೆ, ಜೊತೆಗೆ ಮಂತ್ರಿ ಸ್ಥಾನವನ್ನು ಕೂಡ ನಾನು ಬಿಟ್ಟು ಕೊಡ್ತೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ನಾವೇ ಒಬ್ಬ ವ್ಯಕ್ತಿಗೆ ಒಂದು ಸ್ಥಾನ ಅನ್ನುವಂತ ಒಂದು ನಿಯಮವನ್ನು ಜಾರಿಗೆ ತರಬೇಕು ಅನ್ನೋದನ್ನ ಒತ್ತಾಯ ಮಾಡ್ತಿದ್ದೇವೆ. ಆ ಕಾರಣದಿಂದಾಗಿ ಆ ಒಂದು ನಿಯಮಕ್ಕೆ ನಾನು ಬದ್ಧನಾಗಿರ್ತೇನೆ. ಜೊತೆಗೆ ಇಡೀ ಕಾಂಗ್ರೆಸ್ ನಲ್ಲಿ ಆಗ್ತಿರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೇಂದ್ರದ ವರಿಷ್ಠರಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಮುಟ್ಟಿಸುವಂತ ಪ್ರಯತ್ನವನ್ನ ರಾಜಣ್ಣ ಕಳೆದ 2 ದಿನಗಳಿಂದ ಮಾಡಿದ್ದಾರೆ. ಥ್ಯಾಂಕ್ ಯು ಸಂತೋಷ್ ಮಾಹಿತಿ.